ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನಮ್ಮ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವೇಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ ಮಾಸ್ಟರ್ಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಸತ್ಯ ಪಯಣ ಅಂತಕ್ಕಂಥ ಪುಸ್ತಕದ ಸ್ವಾಧ್ಯಾಯವನ್ನ ಮಾಡ್ತಾ ಇದ್ದೀವಿ. ಶ್ರೀಮತಿ ರೂಪಾ ವೆಂಕಟೇಶ್ ಅವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ ಇದು. ಅತ್ರಿ ಮಹರ್ಷಿಗಳು ಮತ್ತು ಭೃಗು ಮಹರ್ಷಿಗಳು ಕೊಟ್ಟಿರ್ತಕ್ಕಂಥ ಒಂದು ಜ್ಞಾನ ಇದು, ಆತ್ಮದ ಒಂದು ಕುರಿತಂತೆ. ನಾವು ನಿನ್ನೆ 7ನೆಯ ಒಂದು ಬೋಧನೆಯಲ್ಲಿ ಇದ್ವಿ. ಈ ಬೋಧನೆಯ ಪ್ರಕಾರ ಪ್ರತಿ ಆತ್ಮ ಶರೀರವನ್ನ ತೆಗೆದುಕೊಂಡು ಭೂಮಿಗೆ ಬರುವಾಗಲೂ ಅನೇಕ ಸೂಕ್ಷ್ಮ ಲೋಕದ ಕಾರ್ಯಕರ್ತರು ಕೆಲಸದಲ್ಲಿ ತೊಡಗಿರ್ತಾರೆ. ಅಲ್ಲಿ ಧನ್ವಂತರಿಯವರ ಒಂದು ತಂಡದ ಸಹಾಯದಿಂದ ಅಲ್ಲಿ ಕೆಲಸ ನಡೀತಾ ಇರುತ್ತೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಅಷ್ಟೇ ಅಲ್ದೇನೆ ಇನ್ನು ಶರೀರವನ್ನ ತ್ಯಜಿಸಿ ಬರ್ತಕ್ಕಂಥ ಆತ್ಮಗಳಿಗೂ ಕೂಡ ಸತ್ಯಾಂಶವನ್ನ ಮನವರಿಕೆ ಮಾಡಿ ಅವುಗಳಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸದಲ್ಲಿಯೂ ಕೂಡ ಒಂದು ತಂಡ ನಿರತವಾಗಿರ್ತದ. ಆ ತಂಡದ ಹೆಸರು ಚುವನ್ಸ್ತು ಮತ್ತು ಜನ ಅಂತ ಹೇಳ್ತಾರೆ. ಚುವನ್ಸ್ತು ಮತ್ತು ಜನ ಎಂತಕ್ಕಂಥ ಒಂದು ತಂಡ ಈ ಕೆಲಸವನ್ನ ಮಾಡ್ತಾ ಇರುತ್ತೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಈ ಶರೀರವನ್ನ ತ್ಯಜಿಸಿ ಮೇಲೆ ಬರುವ ಆತ್ಮಗಳಲ್ಲಿ ಅನೇಕ ಸ್ಥಾಯಿಗಳಿರ್ತಾವು. ಆತ್ಮವು ಮಾನವನದ್ದಾಗಿರಬಹುದು ಅಥವಾ ಪ್ರಾಣಿ ಪಕ್ಷಿಗಳದ್ದಾಗಿರಬಹುದು. ಶರೀರವನ್ನು ತ್ಯಜಿಸಿದ ನಂತರ ತಂಡದ ಕಾರ್ಯಕರ್ತರನ್ನ ಅವರು ಭೇಟಿಯಾಗ್ತಾರೆ ಅಂತಕ್ಕಂಥ ಸಂಗತಿಯನ್ನು ಹೇಳ್ತಾರೆ. ಈ ತಂಡ ಏನದಲ್ಲ 3 ಭಾಗಗಳನ್ನಾಗಿ ಮಾಡಿಕೊಂಡು ಕಾರ್ಯವನ್ನು ನಿರ್ವಹಿಸ್ತದ. ಎಲ್ಲ ಕೆಲಸಗಳನ್ನ ಮಾಡ್ಬೇಕಾದ್ರೆ 3 ಭಾಗಗಳನ್ನಾಗಿ ಕೆಲಸವನ್ನು ನಿರ್ವಹಿಸುತ್ತೆ. ಮೊದಲ ತಂಡವು ಶರೀರವನ್ನು ತೊರೆದು ಬಂದ ಆತ್ಮವನ್ನು ಸಂಪರ್ಕಿಸಿ ಗೊಂದಲಗೊಂಡಿರುವ ಆತ್ಮಕ್ಕೆ ಸಮಾಧಾನದ ಮತ್ತು ಸಾಂತ್ವನದ ಮಾತುಗಳನ್ನು ಹೇಳಿ ಅವರನ್ನ ಸಾಂತ್ವನಗೊಳಿಸಿ ಕರ್ಮಗಳನ್ನ ಪರಿಶೀಲಿಸಿಕೊಳ್ಳುವ ಸಲುವಾಗಿ ವಿಶ್ವಕರ್ಮಗಳ ಗ್ರಂಥಾಲಯಕ್ಕೆ ಅವರನ್ನ ಕರೆದುಕೊಂಡು ಹೋಗುತ್ತೆ. ಮೊದಲನೆಯ ತಂಡದ ಕೆಲಸ ಏನು ಅಂತಂದ್ರೆ, ಯಾವ ಆತ್ಮ ಶರೀರವನ್ನ ಬಿಟ್ಟು ಬಹಳಷ್ಟು ಗಲಿಬಿಲಿಗೊಂಡಿರ್ತದೋ ಆ ಆತ್ಮವನ್ನ ಸಂಪರ್ಕಿಸಿ ಅಲ್ಲಿ ಗೊಂದಲಕ್ಕೆ ಒಳಗಾಗಿರ್ತಕ್ಕಂತಹ ಆತ್ಮಕ್ಕೆ ಸಮಾಧಾನದ ಮಾತುಗಳನ್ನ ಹೇಳ್ತಾ ಸಾಂತ್ವನದ ಮಾತುಗಳಿಂದ ಅವ್ರಿಗೆ ಶಾಂತಗೊಳಿಸಿ ಅವರ ಕರ್ಮಗಳನ್ನ ಪರಿಶೀಲಿಸಿಕೊಳ್ಳುವ ಸಲುವಾಗಿ ಅವರನ್ನ ಒಂದು ಗ್ರಂಥಾಲಯಕ್ಕೆ, ವಿಶ್ವಕರ್ಮಗಳ ಗ್ರಂಥಾಲಯಕ್ಕೆ ಕರೆದೊಯ್ತಾರೆ. ಆಕರ್ಷಕ್ ರೆಕಾರ್ಡ್ ಅಂತ ನಾವನ್ನ ಹೇಳ್ತೀವಲ್ಲ, ಅಲ್ಲಿ ಕರೆದುಕೊಂಡು ಹೋಗ್ತಾರೆ. ಆತ್ಮವು ತನ್ನ ಕಾರ್ಯವನ್ನ ಮುಗಿಸಿದ ನಂತರ 2ನೆಯ ತಂಡದ ಕಾರ್ಯಕರ್ತರು ಆತ್ಮವನ್ನು ತನ್ನೊಡನೆ ಭೂಮಿಯಲ್ಲಿ ಪಾತ್ರ ಮಾಡಿ ಬಂದಿರುವಂತಹ ಇತರ ಆತ್ಮದೊಂದಿಗೆ ಸಂಪರ್ಕಿಸಲು ಏರ್ಪಾಡು ಮಾಡುತ್ತೆ. ಸೊ ಮೊದಲನೆಯ ತಂಡ ಏನ್ ಮಾಡತ್ತೆ ಅಂತ ಅವ್ರಿಗೆ ಸಾಂತ್ವನ ಮಾಡಿ ಅಲ್ಲಿ ಆಕರ್ಷಕ್ ರೆಕಾರ್ಡ್ ಇರ್ತಕ್ಕಂಥ ಒಂದು ಗ್ರಂಥಾಲಯ ಇರ್ತಕ್ಕಂಥ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲ ಅವರ ರೆಕಾರ್ಡ್ ಅನ್ನ ತೋರಿಸ್ತಕ್ಕಂಥ ಕೆಲಸವನ್ನ ಮಾಡತ್ತೆ. ನಂತರ 2ನೇ ತಂಡದ ಕಾರ್ಯಕರ್ತರು ಆತ್ಮವನ್ನ ತನ್ನೊಡನೆ ಭೂಮಿಯಲ್ಲಿ ಪಾತ್ರ ಮಾಡಿ ಅವನ ಜೊತೆಗೆ ಇರ್ತಕ್ಕಂಥ ಒಂದು ಜನರ ಜೊತೆಗೆ ಸಂಪರ್ಕವನ್ನ ಮಾಡ್ಲಿಕ್ಕೆ ಅವರು ಸಹಾಯವನ್ನ ಮಾಡ್ತಾರೆ. ಇದುವರೆಗೆ ಬದುಕನ್ನ ಸಾಗಿಸಿರ್ತಕ್ಕಂಥ ಅವರ ಕುಟುಂಬದ ಸದಸ್ಯರನ್ನ ಹಾಗೂ ಆಪ್ತರನ್ನ ಭೇಟಿಯಾಗುವ ಅವಕಾಶವನ್ನ ಕಲ್ಪಿಸಿ ಕೊಡ್ತಾರಂತೆ. ಕೊನೆಯ ಬಾರಿ ಮತ್ತೊಂದು ಸಾರಿ ಅವರಿಗೆ ತನ್ನ ಕುಟುಂಬದ ಸದಸ್ಯರನ್ನ ಭೇಟಿ ಆಗ್ತಕ್ಕಂಥ ಒಂದು ಅವಕಾಶ ಸಿಗುತ್ತೆ, ಆ ಅವಕಾಶವನ್ನ ಮಾಡಿಕೊಡ್ತಾರೆ ಅಂತ ಹೇಳ್ತಾರೆ. ಅಷ್ಟಕ್ಕೆ ಇದರಿಂದ ಸಂತೋಷ ಆಗ್ತದೆ ಅದಕ್ಕೆ. ಆದ್ರೆ ತನ್ನ ಶರೀರದ ಅಂತ್ಯ ಸಂಸ್ಕಾರ, ಕುಟುಂಬದವರ ಆಪ್ತರ ಗೋಳಾಟ ಆತ್ಮದ ಮನಸ್ಸನ್ನು ತಲ್ಲಣಗೊಳಿಸ್ತದ. ಅಲ್ಲಿ ತನ್ನ ಸದಸ್ಯರನ್ನ, ತನ್ನ
ಕುಟುಂಬದ ಸದಸ್ಯರನ್ನ ಭೇಟಿಯಾಗುವ ಅವಕಾಶವೇನೋ ಸಿಗುತ್ತೆ. ಆದ್ರೆ ಅಲ್ಲಿ ಹೋಗಿ ನೋಡಿದಾಗ ತನ್ನ ಒಂದು ಕುಟುಂಬದವರು ತನ್ನ ಒಂದು ಅಂತ್ಯ ಸಂಸ್ಕಾರದಲ್ಲಿ ತೊಡಗಿರ್ತಕ್ಕಂಥದ್ದು, ಅವರ ಒಂದು ಗೋಳಾಟ, ಅವರ ಒಂದು ಪ್ರಲಾಪ ಏನಿರ್ತದಲ್ಲ, ಇದನ್ನೆಲ್ಲ ನೋಡಿ ಆ ಒಂದು ಆತ್ಮದ ಮನಸ್ಸು ತಲ್ಲಣ ಆಗ್ತದ. ಆದ್ರೆ ತಾನು ಯಾರೊಂದಿಗೂ ಮಾತನಾಡುವುದಾಗಲಿ, ಅವರಿಗೆ ಗೋಚರಿಸುವುದಾಗ್ಲಿ ಸಾಧ್ಯವಿಲ್ಲ ಅಂತಕ್ಕಂಥ ಒಂದು ಮಾತನ್ನ ವಾಸ್ತವಿಕತೆಯನ್ನ ಅರ್ಥೈಸಿಕೊಳ್ತದ. ಇದರಿಂದ ನೊಂದ ಸೂಕ್ಷ್ಮ ಶರೀರವು ಮತ್ತೆ ಕಾರ್ಯಕರ್ತರೊಡನೆ ತೆರಳುತ್ತದ. ಅದು ಎಷ್ಟೊತ್ತಿದ್ರೂ ಕೂಡ ಅವರೆಲ್ಲರನ್ನು ತ್ಯಜಿಸಿ ಮತ್ತೆ ತನ್ನ ಕೆಲಸಕ್ಕೆ, ತನ್ನ ಒಂದು ಮುಂದಿನ ಪಯಣಕ್ಕೆ ಹೋಗ್ಬೇಕು ಅಂತಕ್ಕಂಥ ಒಂದು ಮಾನಸಿಕ ಸ್ಥಿತಿಯನ್ನ ಅದು ಅಲ್ಲಿ ಸಿದ್ಧಗೊಳಿಸ್ಕೊಳ್ತದೆ. ಯಾಕಂದ್ರೆ ಅವರ ಜೊತೆಗೆ ಹೋದ್ರೂ ಕೂಡ ಅಲ್ಲಿ ಮಾತನಾಡುವ ಹಾಗೆ ಇಲ್ಲ, ಅವರನ್ನ ನೋಡುವ ಹಾಗೆ ಇಲ್ಲ ಅಂತಕ್ಕಂಥ ಒಂದು ವಾಸ್ತವಿಕತೆ ಅನ್ನೋದು ಅರ್ಥ ಮಾಡ್ಕೋತದ. ಅದರಿಂದ ಇನ್ನಿಷ್ಟು ನೊಂದಿರ್ತಕ್ಕಂಥ ಸೂಕ್ಷ್ಮ ಶರೀರ ಮತ್ತೆ ಕಾರ್ಯಕರ್ತರೊಡನೆ ಹೋಗ್ಲಿಕ್ಕೆ ಸಿದ್ಧ ಆಗ್ತದ. ಈಗ ಅದಕ್ಕೆ ವಾಸ್ತವಾಂಶದ ಅರಿವು ಚೆನ್ನಾಗಿ ಮೂಡಿರುವ ಕಾರಣ ಅಲ್ಲಿಯ ಪರಿಸರಕ್ಕೆ ಹೊಂದಿಕೊಳ್ಳುವ ಪ್ರಯತ್ನವನ್ನ ಮಾಡುತ್ತೆ. ಮೊದಲು ಆ ಪರಿಸರಕ್ಕೆ ಹೊಂದ್ಕೊಳ್ತಕ್ಕಂತಹ ಒಂದು ಪ್ರಯತ್ನ ಮಾಡೋದಿಲ್ಲ. ನಂತರ ಎಲ್ಲ ಪರಿಸ್ಥಿತಿಯ ಅರ್ಥ ಆದ ಕೂಡ್ಲೇನೆ ಅಲ್ಲಿ ಹೊಂದ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತದ. ತದನಂತರ ಆತ್ಮವನ್ನ ಅದರ ಸ್ಥಾಯಿಗೆ ತಕ್ಕಂತ ಲೋಕದಲ್ಲಿ ವಿಹರಿಸಲು ಕಳಿಸಲಾಗುತ್ತದೆ. ಅದರ ಸ್ಥಾಯಿಗೆ, ಅದರ ಒಂದು ಪ್ರಕಂಪನಕ್ಕೆ, ಯಾವ ಲೋಕದಲ್ಲಿ ಅದಕ್ಕೆ ಜೀವನ ಸಾಗಿಸ್ಲಿಕ್ಕೆ ಸಾಧ್ಯದೋ ಆ ಲೋಕಕ್ಕೆ ಅಲ್ಲಿ ಕಳಿಸಲಾಗುತ್ತೆ, ವಿಹಾರ ಮಾಡ್ಲಿಕ್ಕೆ ಕಳಿಸಲಾಗುತ್ತೆ. ಇಲ್ಲಿ ಆತ್ಮವು ಹೆಚ್ಚು ಆನಂದಗೊಂಡು ಉಲ್ಲಸಿತವಾಗಿ ವಾತಾವರಣದ ಸವಿಯನ್ನ ಅನುಭವಿಸ್ಲಿಕ್ಕೆ ಶುರು ಮಾಡ್ತದ. ಈ ಕ್ರಿಯೆಗಳು ನಡೆಯಲು ಕಾಲಾತೀತವಾದ ಮೇಲಿನ ಲೋಕಗಳಲ್ಲಿ ಕೆಲ ಕ್ಷಣಗಳು ಮಾತ್ರ ಸಾಕಾದರೂ ಭೂಮಿಯ ಕಾಲಮಾನದ ಪ್ರಕಾರ 11 ದಿನಗಳು ಹಿಡಿಯುತ್ತವೆ ಅಂತ ಹೇಳ್ತಾರೆ. ಎಲ್ಲ ಕೆಲಸಗಳಾಗ್ಲಿಕ್ಕೆ, ಎಲ್ಲ ತನ್ನ ಸದಸ್ಯರನ್ನ ಮತ್ತೆ ಭೇಟಿಯಾಗಿ ವಾಸ್ತವ ಅಂಶವನ್ನ ಅರ್ಥ ಮಾಡಿಕೊಂಡು ಆ ಕಾರ್ಯಕರ್ತರ ಜೊತೆಗೆ ತಾನು ಹೋಗ್ಬೇಕು, ತನ್ನ ಪ್ರಕಂಪನಕ್ಕೆ ಸರಿ ಹೊಂದತಕ್ಕಂಥ ಒಂದು ಮೇಲು ಲೋಕದಲ್ಲಿ ತಾನು ವಾಸ ಮಾಡಬೇಕು, ಅಲ್ಲಿನೇ ತಾನು ಸಂತೋಷವಾಗಿ ಇರಬೇಕು ಅಂತಕ್ಕಂಥ ಒಂದು ಸಂಗತಿಯನ್ನ ತಿಳ್ಕೊಂಡ ನಂತರ ಈ ಎಲ್ಲ ಕ್ರಿಯೆಗಳು ನಡೀಲಿಕ್ಕೆ ಆ ಸೂಕ್ಷ್ಮ ಲೋಕದಲ್ಲಿ ಕೆಲವೇ ಕ್ಷಣಗಳು ಸಾಕಾದ್ರೂ ಕೂಡ ಭೂಮಿಯ ಕಾಲಮಾನದ ಪ್ರಕಾರ 11 ದಿವಸಗಳು ಹಿಡಿತಾವ. ಅದರಿಂದ 11 ದಿವಸ ದಿನ ಮಾಡ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ವಿ. ಆದ ಕಾರಣವೇ ಭೂಮಿಯಲ್ಲಿ 11 ದಿನಗಳ ಶೋಕಾಚರಣೆ ಪ್ರಚಲಿತವಾಗಿ ಇರೋದನ್ನ ನಾವು ಕಾಣ್ತಾ ಇದ್ವಿ. ಆತ್ಮವು ತಾನು ಇಚ್ಛಿಸುವವರೆಗೂ ವಿಹರಿಸುವ ಅವಕಾಶವಿರುತ್ತದೆ ಆ ಮೇಲು ಲೋಕದಲ್ಲಿ. ಅದರ ಒಂದು ಪ್ರಕಂಪನಕ್ಕೆ ಅನುಗುಣವಾಗಿ ತಾನು ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ವಿಹರಿಸ್ತಕ್ಕಂಥ ಅವಕಾಶ ಇರ್ತದ. ಅಲ್ಲಿ ಸಂಪೂರ್ಣ ಸ್ವಾತಂತ್ರ್ಯವಿದ್ದು ಯಾವುದೇ ಒತ್ತಡವನ್ನು ಹೇರಲಾಗುವುದಿಲ್ಲ, ಆತ್ಮದ ಮೇಲೆ ಯಾವುದೇ ಒತ್ತಡ ಇರೋದಿಲ್ಲ. ಅಲ್ಲಿಯ ನಿಯಮಗಳ ಪ್ರಕಾರ ಸರ್ವ ಕಾರ್ಯವು ಸಂಕಲ್ಪ ಮಾತ್ರದಿಂದಲೇ ನಡೀತದ. ಆ ಮೇಲು ಲೋಕದ ನಿಯಮದ ಪ್ರಕಾರ ಅವನು ಸಂಕಲ್ಪ ಮಾಡ್ಕೊಂಡ್ರೆ ಸಾಕು, ಮನಸ್ಸಿನಲ್ಲಿ ಆ ಇಚ್ಛೆಯನ್ನ ವ್ಯಕ್ತಪಡಿಸ್ಕೊಂಡ್ರೆ ಸಾಕು, ಆ ಎಲ್ಲ ಇಚ್ಛೆಗಳು ಈಡೇರ್ತಕ್ಕಂಥ ಒಂದು ಅವಕಾಶ ಅಲ್ಲಿ ಇರ್ತದ. ಆತ್ಮವು ಭೂಲೋಕದಲ್ಲಿ ಪೂರೈಸಿಕೊಳ್ಳಲಾಗದ ತನ್ನ ಆಶೆಗಳನ್ನು ಸಂಕಲ್ಪಗಳ ಮಾತ್ರದಿಂದಲೇ ಪೂರೈಸಿಕೊಳ್ಳತೊಡಗುತ್ತದೆ. ಭೂಮಿಯ ಮೇಲೆ ಏನೇನು ಮಾಡ್ಲಿಕ್ಕೆ ಸಾಧ್ಯ ಇರ್ಲಿಲ್ವೋ ಅವುಗಳನ್ನು ಕೂಡ ಅಲ್ಲಿ ಪೂರ್ಣ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಅವಕಾಶ ಇರ್ತದ. ಸ್ವಲ್ಪ ಕಾಲದ ನಂತರ ಆತ್ಮಕ್ಕೆ ವಿಹಾರ ಸಾಕನಿಸುತ್ತೆ, ಅಲ್ಲಿ ಸುಮ್ಮನೆ ತಿರುಗಾಡೋದು ಸಾಕನಿಸುತ್ತೆ. ಮತ್ತೆ ತನ್ನ ಕರ್ಮಗಳ ಭಾರದಿಂದ ಹೊರ ಬರಬೇಕು ಅಂತಂದ್ರೆ ಮತ್ತೊಮ್ಮೆ ಶರೀರವನ್ನ ಪಡಿಬೇಕು ಅಂತಕ್ಕಂಥ ಒಂದು ಇಚ್ಛೆಯನ್ನು ಅದು ವ್ಯಕ್ತಪಡಿಸ್ತದ. ಈ ನಿರ್ಧಾರವನ್ನ ತೆಗೆದುಕೊಳ್ಳುವವರೆಗೂ ಆತ್ಮಕ್ಕೆ ಯಾವ ನಿಬಂಧನೆಗಳು ಇಲ್ಲದೆ ವಿಹರಿಸಲಿಕ್ಕೆ ಅವಕಾಶ ಇರುತ್ತೆ. ಎಲ್ಲಿವರೆಗೆ ಮತ್ತೊಮ್ಮೆ ತನ್ನ ಕರ್ಮವನ್ನ ಕಳೀಲಿಕ್ಕೆ ಅಥವಾ ಅನುಭವಗಳನ್ನ ಪಡೀಲಿಕ್ಕೆ ಈ ಭೂಮಿಯ ಮೇಲೆ ದೇಹವನ್ನ ತೆಗೆದುಕೊಂಡು ಬರಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ವ್ಯಕ್ತಪಡಿಸುವುದಿಲ್ಲೋ ಅಲ್ಲಿವರೆಗೆ ಅದಕ್ಕೆ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ಸ್ಗಳು, ನಿಬಂಧನೆಗಳು ಇರೋದಿಲ್ಲ. ಸಾಕಷ್ಟು ಸ್ವತಂತ್ರವಾಗಿ ವಿಹಾರ ಮಾಡ್ತಕ್ಕಂಥ ಅವಕಾಶಗಳು ಇರ್ತಾವು. ಮತ್ತೆ ಭೂಮಿಯಲ್ಲಿ ಜನಿಸಿ ಪಾತ್ರವನ್ನು ನಿರ್ವಹಿಸಲು ನಿರ್ಧರಿಸುವ ಆತ್ಮವು 3ನೆಯ ತಂಡದ ಕಾರ್ಯಕರ್ತರನ್ನ ಭೇಟಿಯಾಗಿ ತನ್ನ ನಿರ್ಧಾರವನ್ನು ಹೇಳಬೇಕು. ಈಗ ತಾನು ಭೂಮಿಯ ಮೇಲೆ ಜನ್ಮ ತೆಗೆದುಕೊಂಡು ಹೋಗ್ತೀನಿ ಅಂತಕ್ಕಂಥ ಒಂದು ನಿರ್ಧಾರವನ್ನ ಆತ್ಮ ಯಾರಿಗೆ ಹೇಳ್ಬೇಕು? 3ನೆಯ ತಂಡ, ಅಲ್ಲಿ ಪ್ರವೃತ್ತರಾಗಿರ್ತಕ್ಕಂಥ 3ನೇ ಒಂದು ತಂಡಕ್ಕೆ ಭೇಟಿಯಾಗಿ ತನ್ನ ನಿರ್ಧಾರವನ್ನ ತಿಳಿಸ್ತದ. ಕಾರ್ಯಕರ್ತರು ಆತ್ಮವನ್ನ ವಿಶ್ವ ಪ್ರಣಾಳಿಕೆಯ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ವಿಶ್ವ ಪ್ರಣಾಳಿಕೆ ಒಂದು ನ್ಯಾಯಾಲಯ ಅಂತಕ್ಕಂಥದ್ದು ಇರುತ್ತೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಯಾವ ತೀರ್ಪುಗಾರರು ಇರುವುದಿಲ್ಲವಾದರೂ ಇಲ್ಲಿಯ ಕಾರ್ಯಗಳನ್ನು ಅತ್ಯುನ್ನತ ಜ್ಞಾನದಿಂದ ಸಮೃದ್ಧವಾದ ಶ್ರೇಷ್ಠ
ಆತ್ಮಗಳು ನಿರ್ವಹಿಸ್ತಾ ಇರ್ತವೆ. ಅಲ್ಲಿ ಯಾವ ನ್ಯಾಯಾಲಯ ಅಂತಂದ್ರೆ ಅಲ್ಲಿ ಯಾರಾದ್ರೂ ತೀರ್ಪುಗಾರರು ಇರ್ತಾರಂತಕ್ಕಂಥದ್ದಿಲ್ಲ. ಅವ್ರು ಯಾರು ಇಲ್ಲದೆ ಹೋದ್ರು ಕೂಡ ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಆತ್ಮಗಳು, ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಸಮೃದ್ಧವಾಗಿರ್ತಕ್ಕಂಥ ಆತ್ಮಗಳು ಅಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತವೆ. ಸದ್ಯದಲ್ಲಿ ಈ ಕಾರ್ಯವನ್ನ ಮಾರ್ಕಂಡೇಯ ಮಹರ್ಷಿಗಳ ತಂಡ ನಿರ್ವಹಿಸುತ್ತೆ ಅಂತ ಹೇಳ್ತಾರೆ. ಈ ಸದ್ಯದಲ್ಲಿ ಆ ಕೆಲಸವನ್ನ ಯಾರು ನಿರ್ವಹಿಸ್ತಾ ಇದ್ದಾರೆ ಅಂತಂದ್ರೆ ಮಾರ್ಕಂಡೇಯ ಮಹರ್ಷಿಗಳ ತಂಡ ಈ ಕೆಲಸವನ್ನ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ತಂಡವು ವಿಶ್ವದ ಎಲ್ಲಾ ಲೋಕಗಳ ಮೇಲ್ವಿಚಾರಣೆಯೊಂದಿಗೆ ಪ್ರತಿ ಆತ್ಮದ ಪ್ರತಿ ಕರ್ತವ್ಯವನ್ನ ಪರಿಶೀಲಿಸುತ್ತದೆ. ಈ ತಂಡದ ಕೆಲಸ ಏನು ಅಂತಂದ್ರೆ ಈ ವಿಶ್ವದ ಎಲ್ಲಾ ಲೋಕಗಳ ಮೇಲ್ವಿಚಾರಣೆಯೊಂದಿಗೆ ಪ್ರತಿ ಆತ್ಮದ ಪ್ರತಿಯೊಂದು ಕರ್ತವ್ಯವನ್ನ ಪರಿಶೀಲಿಸಿ ಮಾರ್ಗದರ್ಶನವನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನದು ನಿರ್ವಹಿಸ್ತಾ ಇರ್ತದೆ. ಶ್ರೇಷ್ಠಾತಿ ಶ್ರೇಷ್ಠ ಪರಮಾತ್ಮನ ಸಮಾನ ಆತ್ಮಗಳು ಇಲ್ಲಿ ಈ ಆತ್ಮಗಳಿಗೆ ನಿರ್ದೇಶನವನ್ನ ಕೊಡ್ತಕ್ಕಂಥ, ಮಾರ್ಗದರ್ಶನವನ್ನ ಕೊಡ್ತಕ್ಕಂಥ ಆತ್ಮಗಳು ಎಂಥವು ಅಂತಂದ್ರೆ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಪರಮಾತ್ಮನಿಗೆ ಸಮಾನವಾಗಿರ್ತಕ್ಕಂಥ ಆತ್ಮಗಳಾಗಿದ್ದು ಪರಮಾತ್ಮನಿಂದ ರಚಿಸಲ್ಪಟ್ಟಿರ್ತಕ್ಕಂಥ ವಿಶ್ವದ ಪ್ರಣಾಳಿಕೆಯ ರಾಯಭಾರಿಗಳಾಗಿ ಅವರು ಕೆಲಸವನ್ನ ಮಾಡ್ತಾ ಇರ್ತಾರೆ. ಸಮರ್ಪಕವಾಗಿ ನಿರ್ವಹಿಸುತ್ತಿರುವ ಮಹಾಯೋಗಿಗಳ ತಂಡ ಇದು ಆಗಿದೆ. ಪರಮಾತ್ಮನ ರಾಯಭಾರಿಯಾಗಿ ಅವನ ಕೆಲಸವನ್ನ ಜಾರಿಗೆ ತರ್ತಕ್ಕಂಥ, ಅತ್ಯಂತ ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಮಹಾಯೋಗಿಗಳ ತಂಡ ಇದಾಗಿದೆ ಅಂತ ಹೇಳ್ತಾರೆ. ಮತ್ತೊಮ್ಮೆ ಪಾತ್ರ ಮಾಡಲು ನಿರ್ಧರಿಸಿದ ಆತ್ಮವನ್ನ ಇವರ ಬಳಿ ಕರೆದುಕೊಂಡು ತರಲಾಗುತ್ತೆ. ಮತ್ತೊಮ್ಮೆ ಪಾತ್ರ ನಿರ್ವಹಿಸ್ಲಿಕ್ಕೆ, ಭೂಮಿಗೆ ಹೋಗ್ಲಿಕ್ಕೆ ಸಿದ್ಧವಾಗಿರ್ತಕ್ಕಂಥ ಆತ್ಮವನ್ನ ಇವರ ಬಳಿ ಕರ್ಕೊಂಡು ಬರ್ತಾರೆ. ಆತ್ಮವು ಪ್ರಸ್ತುತ ಜೀವನದಲ್ಲಿ ನಿರ್ವಹಿಸುವ ಕಾರ್ಯವನ್ನು, ಅವುಗಳಿಂದ ದೊರೆತ ಅನುಭವಗಳ ಮಟ್ಟವನ್ನು ತಿಳಿಸಿ, ಸಾಧನೆಯ ಮಟ್ಟವನ್ನು ಇನ್ನೂ ತೀವ್ರತರವಾಗಿ ಉತ್ತಮಗೊಳಿಸಿಕೊಳ್ಳಬಹುದಾದ ರೀತಿಯನ್ನು ತಿಳಿಸಿ ಅವರು ಆತ್ಮವನ್ನು ಇನ್ನೊಂದು ಪಾತ್ರವನ್ನು ನಿರ್ವಹಿಸಲು ಬೀಳ್ಕೊಡ್ತಾರೆ. ಅಲ್ಲಿ ಆತ್ಮಕ್ಕೆ ತನ್ನ ಎಲ್ಲ ಆಕಾಶಿಕ ರೆಕಾರ್ಡನ್ನ ತಿಳಿಸೋದ್ರ ಮುಖಾಂತರ ತಾನು ಏನೇನು ಮಾಡಿದ್ದೇನೆ, ಈ ಮುಂದಿನ ಪಾತ್ರ ಇನ್ನೂ ಉನ್ನತ ಮಟ್ಟದ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಬದುಕನ್ನ, ಉತ್ತಮವಾಗಿರ್ತಕ್ಕಂಥ ಒಂದು ಪ್ರಗತಿಯನ್ನ ಸಾಧಿಸ್ತಕ್ಕಂಥ ರೀತಿಯಲ್ಲಿ ಅದಕ್ಕೆ ಮಾರ್ಗದರ್ಶನವನ್ನ ನೀಡಿ ಆತ್ಮವನ್ನು ಇನ್ನೊಂದು ಪಾತ್ರ ನಿರ್ವಹಿಸ್ಲಿಕ್ಕೆ ಬೀಳ್ಕೊಡ್ತಾರೆ. ಇವರು ತಿಳಿಸಿ ಹೇಳ್ತಾರೆ ವಿನಃ ಇದು ಸರಿ ಇದು ತಪ್ಪು ಅಂತ ಹೇಳೋದಿಲ್ಲ. ಕೇವಲ ತಿಳಿಸಿ ಹೇಳ್ತಾರೆ ವಿನಃ ಹೀಗ್ ಮಾಡಿದ್ರೆ ಸರಿ, ಹೀಗ್ ಮಾಡಿದ್ರೆ ತಪ್ಪು ಅಂತಕ್ಕಂಥ ಮಾತನ್ನ ಹೇಳೋದಿಲ್ಲ. ಎಂದಿಗೂ ನಿರ್ಣಾಯಕವಾಗಿ ತೀರ್ಪುಗಳನ್ನ ಅವರು ನೀಡೋದಿಲ್ಲ. ಅದ್ರ ಸಂಪೂರ್ಣ ಹಕ್ಕು ಆತ್ಮಕ್ಕೆ ನೀಡಲಾಗತ್ತೆ. ಆ ತೀರ್ಪನ್ನ, ನಿರ್ಣಯವನ್ನ ತೆಗೆದುಕೊಳ್ತಕ್ಕಂಥ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತಕ್ಕಂಥ ನಿರ್ಣಯವನ್ನ ತೆಗೆದುಕೊಳ್ತಕ್ಕಂಥ ಸಂಪೂರ್ಣ ಹಕ್ಕನ್ನ ಆತ್ಮಕ್ಕೆ ಅಲ್ಲಿ ನೀಡಿರ್ತಾರೆ. ತನ್ನ ಮುಂದಿನ ಜೀವನದ ಬಗೆಗಿನ ಸಂಪೂರ್ಣ ರೂಪರೇಷೆಗಳನ್ನು ಚಿತ್ರಿಸಿಕೊಂಡ ಆತ್ಮಕ್ಕೆ ಮುಂದಿನ ಕಾರ್ಯಗಳಿಗೆ ಅನುಕೂಲವಾಗುವಂತೆ ಸರ್ವ ಸಹಕಾರಗಳನ್ನು ತಂಡದ ಕಾರ್ಯಕರ್ತರು ನೀಡ್ತಾರೆ. ಆ ಒಂದು ಆತ್ಮಕ್ಕೆ ತನ್ನ ಮುಂದಿನ ಜೀವನದ ಬಗೆಗೆ ಸಂಪೂರ್ಣ ರೂಪುರೇಷೆಗಳನ್ನ ಚಿತ್ರಿಸಿಕೊಂಡು ಆ ಭೂಮಿಗೆ ಬರ್ತಕ್ಕಂಥ ಆ ಒಂದು ಆತ್ಮಕ್ಕೆ ಎಲ್ಲ ರೀತಿಯ ಒಂದು ಮಾರ್ಗದರ್ಶನವನ್ನ ಮಾಡಿ ಸರ್ವ ರೀತಿಯ ಸಹಕಾರವನ್ನ ಇವರು ನೀಡ್ತಾರೆ. ಆತ್ಮವು ಮತ್ತೊಮ್ಮೆ ಜನ್ಮ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಆದಿಯಲ್ಲಿ ನಡೆಸಿಕೊಂಡು ಬಂದಂತಹ ಕಾರ್ಯಗಳನ್ನ ಕೈಗೊಳ್ತದ. ಈ ರೀತಿಯಾಗಿ ಜೀವಿಯು ತನ್ನ ಜನನ ಮರಣಗಳ ಪಯಣದಲ್ಲಿ ಪಯಣಿಸುತ್ತದೆ. ಈ ರೀತಿಯಾಗಿ ಆ ಆತ್ಮವು ತನ್ನ ಜನನ ಮರಣ ಅಂತಕ್ಕಂಥ ಪಯಣದಲ್ಲಿ ಪ್ರಯಾಣ ಮಾಡುತ್ತೆ. ಈ ಪಯಣದ ಆದಿಯು ಪರಿಶುದ್ಧವಾದ ಆತ್ಮದ ಶ್ರೇಷ್ಠ ನಿರ್ಣಯ ಹಾಗೂ ಒಪ್ಪಂದಗಳೊಂದಿಗೆ ಪ್ರಾರಂಭಗೊಳ್ಳುತ್ತದೆ. ಅಂತೆಯೇ ಈ ಪಯಣದ ಅಂತ್ಯವೂ ಕೂಡ ಆತ್ಮದ ಅದೇ ಪರಿಶುದ್ಧತೆಯೊಂದಿಗೆ ಒಪ್ಪಂದಗಳಿಂದ ಹೊರಬರುವ ಮೂಲಕ ನಡೆಯುತ್ತದೆ. ಇದೆಲ್ಲವೂ ಆತ್ಮದ ಒಂದು ಕೆಲಸ, ಆತ್ಮದ ಒಂದು ರೂಪುರೇಷೆಗಳು. ಜನನ ತೆಗೆದುಕೊಳ್ಳುವುದು ಕೂಡ, ಇದರ ಪ್ರಾರಂಭ ಆದಿಯೂ ಕೂಡ ಆತ್ಮದ ಶ್ರೇಷ್ಠ ನಿರ್ಣಯದ ಪ್ರಕಾರ ನಡೆಯುತ್ತೆ, ಅದರ ಒಪ್ಪಂದದ ಪ್ರಕಾರ ನಡೆಯುತ್ತೆ. ಇನ್ನು ಅಂತ್ಯವೂ ಕೂಡ, ಅದರ ಪ್ರಯಾಣದ ಅಂತ್ಯವೂ ಕೂಡ ಅದರ ಪರಿಶುದ್ಧತೆಯೊಂದಿಗೆ, ಒಪ್ಪಂದದೊಂದಿಗೆ ಹೊರಬರುವ ಮೂಲಕ ನಡೀತದೆ. ಅಂದ್ರೆ ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಸ್ವಾತಂತ್ರ್ಯ ಆತ್ಮಕ್ಕೆ ಇದೆ ಅಂತಕ್ಕಂತಹ ಸಂಗತಿಗಳನ್ನ ಇಲ್ಲಿ ಹೇಳ್ತಾರೆ. ಇನ್ನು ಮುಂದಿನ ಬೋಧನೆ 8ರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಭೂಮಿಯಲ್ಲಿ ಪ್ರಚಲಿತವಿರುವ ಪ್ರತಿ ಭೌತಿಕ ಜೀವಿಯು ಅಣುಗಳಿಂದ, ಅಂದ್ರೆ ಅನೇಕ ಅಣುಗಳ ಸಮ್ಮಿಳಿತದಿಂದ ಸೃಷ್ಟಿಯಾಗಿದೆ. ಈ ಭೂಮಿಯಲ್ಲಿ ಪ್ರಚಲಿತ ಇರ್ತಕ್ಕಂಥ ಪ್ರತಿಯೊಂದು ಭೌತಿಕ ಜೀವಿಯು ಅನೇಕ ಅಣುಗಳ ಸಮ್ಮಿಲನದಿಂದ ಸೃಷ್ಟಿಯಾಗಿದೆ. ಈ ಅಣುಗಳು ಪರಿಮಾಣುಗಳಿಂದ ಆಗಿವೆ. ಈ ಅಣುಗಳು ಚಿಕ್ಕ ಚಿಕ್ಕ ಪರಿಮಾಣುಗಳಿಂದ ಆಗಿರ್ತಾವು. ಈ ಅಣು ಪರಿಮಾಣಗಳ ರಚನೆ ಭೌತಿಕ ನೇತ್ರಗಳಿಂದ ಕಾಣಲು ಅಸಾಧ್ಯ.
ಈ ಅಣುಗಳು ಪರಿಮಾಣಗಳು ಭೌತಿಕ ಕಣ್ಣುಗಳಿಂದ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಅಣುಗಳ ಸೃಷ್ಟಿಯೂ ಕೂಡ ಆತ್ಮದ ಶಕ್ತಿಯಿಂದಲೇ ಆಗತ್ತೆ. ಎಲ್ಲ ಅಣುಗಳ ಶಕ್ತಿಯೂ ಕೂಡ ಸೃಷ್ಟಿಯೂ ಕೂಡ ಆತ್ಮದ ಶಕ್ತಿಯಿಂದಲೇ ನಡೀತದಂತ. ಆತ್ಮದ ಶಕ್ತಿಯು ಎಷ್ಟೋ ಅಣು ಪರಿಮಾಣುಗಳ ಜೀವಿತವನ್ನು ಸಕ್ರಿಯಗೊಳಿಸುತ್ತದೆ. ಇಂತಹ ಅನೇಕ ಅಣುಗಳ ಸಂಯೋಗದಿಂದ ಒಂದೊಂದು ಭೌತಿಕ ಜೀವಿಯ ರೂಪ ಸೃಷ್ಟಿಯಾಗುತ್ತದೆ. ಇಂತಹ ಅನೇಕ ಅಣುಗಳ ಸಂಯೋಗದಿಂದ, ಅನೇಕ ಅಣುಗಳ ಕೂಡುವಿಕೆಯಿಂದ ಅಲ್ಲಿ ಒಂದೊಂದು ಭೌತಿಕ ಜೀವಿಯ ರೂಪ ಸೃಷ್ಟಿ ಆಗ್ತದೆ ಅಂತ ಹೇಳ್ತಾರೆ. ಹೀಗೆ ಸೃಷ್ಟಿಯ ಪ್ರಥಮ ಕ್ರಿಯೆಯಲ್ಲಿ ಪಾಲ್ಗೊಂಡ ಆತ್ಮಗಳು ಕ್ರಿಮಿ ಕೀಟಗಳಿಂದ ಹಿಡಿದು ಪ್ರಾಣಿ ಪಕ್ಷಿಗಳ ಶರೀರಗಳನ್ನು ಪಡೆಯುತ್ತಾ ಅನೇಕ ಪಾಠಗಳನ್ನು ಪಠಿಸಿದರೂ ಅವುಗಳಲ್ಲಿನ ಸತ್ಯವನ್ನು ಅರಿಯುವ, ತಮ್ಮ ಮೂಲ ರೂಪವನ್ನು ಕುರಿತು ತಿಳಿಯುವ ಸಾಮರ್ಥ್ಯ ಇರುವುದಿಲ್ಲ. ಈ ರೀತಿ ಸೃಷ್ಟಿಯ ಒಂದು ಪ್ರಥಮ ಕ್ರಿಯೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಜೀವಿಗಳು, ಅವು ಕ್ರಿಮಿ ಕೀಟಗಳಾಗಿರ್ಬಹುದು ಅಥವಾ ಪ್ರಾಣಿ ಪಕ್ಷಿಗಳಾಗಿರಬಹುದು, ಅವು ತಮ್ಮ ಶರೀರವನ್ನ ಅನೇಕ ಶರೀರವನ್ನ ಪಡೀತಾ ಅನೇಕ ಪಾಠಗಳನ್ನ ಕಲಿತಾ ಅವುಗಳಲ್ಲಿ ಸತ್ಯವನ್ನ ಅರಿಯುವ, ತಮ್ಮ ಮೂಲ ರೂಪವನ್ನು ಕುರಿತು ತಿಳಿತಕ್ಕಂತಹ ಒಂದು ಸಾಮರ್ಥ್ಯ ಅಲ್ಲಿ ಇರುವುದಿಲ್ಲ. ಅವು ಕೇವಲ ಹುಟ್ಟು ಸಾವಿನ ಜೀವನ ಕ್ರಮವನ್ನ ಮಾತ್ರ ಸಾಗಿಸ್ತಾವು. ಇಷ್ಟೆಲ್ಲ ಆದ್ರೂ ಆ ಪಾತ್ರಗಳ ಕುರಿತಾದ ಅನುಭವ ಜ್ಞಾನ ಮಾತ್ರ ಆತ್ಮದಲ್ಲಿ ಶೇಖರಿಸಲ್ಪಟ್ಟಿರುತ್ತದೆ. ಅದು ಎಷ್ಟೇ ಅಜ್ಞಾನ ಇರ್ಲಿ, ಆ ಎಲ್ಲ ಜ್ಞಾನವು ಅದು ಆ ಸೂಕ್ಷ್ಮ ಶರೀರದಲ್ಲಿ, ಆತ್ಮದಲ್ಲಿ ಅದು ಶೇಖರಿಸಲ್ಪಟ್ಟಿರುತ್ತೆ. ಪ್ರಾಣಿ ಪಕ್ಷಿಗಳ ಪಾತ್ರವನ್ನು ನಿರ್ವಹಿಸುವ ಆತ್ಮಗಳು ಬೇರೆಯದೇ ರೂಪದ್ದೇನಲ್ಲ. ಪ್ರತಿ ಜೀವಿಯಲ್ಲಿನ ಆತ್ಮದ ರೂಪ, ಗುಣ, ಸಾಮರ್ಥ್ಯಗಳು ಒಂದೇ ರೀತಿಯಾಗಿ ಇರ್ತವೆ ಅಂತ ಹೇಳ್ತಾರೆ. ಅದು ಬದಲಾಗುತ್ತಿರುತ್ತದೆ. ಈ ಶಕ್ತಿಯೇ ಭಾವ ಬುದ್ಧಿಯ ಜೀವನದ ಮೇಲಿನ ಪರಿಣಾಮಗಳೇ ಜೀವಿತಾವಧಿಯ ವಿವಿಧ ಆಯಾಮಗಳನ್ನೊಳಗೊಂಡ ಅನುಭವಗಳು ಅಂತ ಹೇಳ್ತಾರೆ. ಈ ಶಕ್ತಿಯ ಭಾವ ಮತ್ತು ಬುದ್ಧಿ ಜೀವನದ ಮೇಲಿನ ಪರಿಣಾಮಗಳೇ ಜೀವಿತಾವಧಿಯ ವಿವಿಧ ಆಯಾಮಗಳನ್ನು ಒಳಗೊಂಡಿರ್ತಕ್ಕಂಥ ಅನುಭವಗಳು ಅಂತ ಹೇಳ್ತಾರೆ. ಈ ಪ್ರಾಣಿ ಪಕ್ಷಿಗಳ ಸಾಮ್ರಾಜ್ಯದಲ್ಲಿ ಕೋಟ್ಯಾಂತರ ರೀತಿಯ ಜೀವ ಜಂತುಗಳು ಪಾತ್ರ ನಿರ್ವಹಿಸ್ತವೆ. ಅವುಗಳಲ್ಲಿ ಮಾನವನು ಕೂಡ ಒಬ್ಬ ಅಂತ ಹೇಳ್ತಾರೆ. ಪ್ರಾಣಿ ಪಕ್ಷಿಗಳ ಸಾಮ್ರಾಜ್ಯದಲ್ಲಿ ಕೋಟ್ಯಾಂತರ ರೀತಿಯ ಜೀವ ಜಂತುಗಳು ಪಾತ್ರ ನಿರ್ವಹಿಸ್ತವೆ. ಅವುಗಳಲ್ಲಿ ಮಾನವನು ಒಂದು. ಮಾನವನ ಜೀವನಕ್ಕೂ ಪ್ರಾಣಿಗಳ ಜೀವನಕ್ಕೂ ಕೇವಲ ಕೆಲವು ವ್ಯತ್ಯಾಸಗಳಿದ್ದರೂ ಮಾನವ ಜೀವನಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡಲಾಗುತ್ತದೆ. ಕಾರಣ ಪ್ರಾಣಿಗಳ ಮತ್ತು ಮಾನವನ ಆತ್ಮ ಒಂದೇ ರೀತಿಯದ್ದಾದರೂ ಮಾನವನ ಜನ್ಮ ಪಡೆಯುವ ವೇಳೆಗೆ ಆತ್ಮವು ಹೆಚ್ಚಿನ ಪಾಠಗಳನ್ನು ಕಲಿತು ಹೆಚ್ಚು ಅನುಭವಿಯಾಗಿರುತ್ತೆ. ಆ ಎಲ್ಲ ಜನ್ಮಗಳನ್ನ ದಾಟಿ ಮುಂದೆ ಬಂದಾಗ ಆ ಮಾನವ ಜನ್ಮ ಸಿಗುತ್ತೆ. ಹೀಗಾಗಿ ಮಾನವ ಜನ್ಮ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅದು ಹೆಚ್ಚು ವಿಕಾಸ ಹೊಂದಿರತಕ್ಕಂಥ ಒಂದು ಆತ್ಮ, ಹೆಚ್ಚು ಅನುಭವಿ ಆಗಿರ್ತಕ್ಕಂಥ ಒಂದು ಆತ್ಮ ಆಗಿರ್ತದ ಅಷ್ಟೇ. ಮಾನವ ಶರೀರಧಾರಿಯಾದ ಮೇಲೆ ಆತ್ಮವು ಅದುವರೆಗೆ ಪಡೆದ ಅನುಭವಗಳನ್ನ ಪ್ರಾಯೋಗಿಕವಾಗಿ ಜೀವಿತಗಳಲ್ಲಿ ಅಳವಡಿಸಿಕೊಂಡು ಅವುಗಳ ಮುಖಾಂತರ ಹೊಸ ಜ್ಞಾನವನ್ನ ಪಡೀಲಿಕ್ಕೆ ಬಳಸ್ಕೊಳ್ಳುತ್ತೆ. ಅಲ್ಲಿ ಶೇಖರಣೆ ಆಗಿರ್ತಕ್ಕಂಥ ಒಂದು ಜ್ಞಾನವನ್ನ ಮಾನವ ಜನ್ಮಕ್ಕೆ ಬಂದ ನಂತರ ಅದನ್ನ ಆಗಾಗ ಅದನ್ನ ಅಳವಡಿಸಿಕೊಂಡು ಅನುಭವವನ್ನ ಪಡೀಲಿಕ್ಕೆ, ಜ್ಞಾನವನ್ನ ಪಡೀಲಿಕ್ಕೆ ಅದನ್ನ ಬಳಸ್ಕೊಳ್ತದ. ಇದೇ ಪ್ರಾಣಿಗಳಿಗೂ ಮತ್ತು ಮಾನವಿಗೂ ಇರ್ತಕ್ಕಂಥ ವ್ಯತ್ಯಾಸ. ಪ್ರಾಣಿಗಳಿಗೂ ಮತ್ತು ಮಾನವನಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತಂದ್ರೆ ಅಲ್ಲಿ ಶೇಖರಣೆಯಾಗಿರ್ತಕ್ಕಂಥ ಜ್ಞಾನವನ್ನ ಮಾನವ ಬಳಸ್ಕೊಳ್ತಾನೆ, ಆದ್ರೆ ಪ್ರಾಣಿಗಳಿಗೆ ಆ ಸಾಮರ್ಥ್ಯ ಇರುವುದಿಲ್ಲ. ಆತ್ಮವು ಪ್ರತಿ ಜನ್ಮದಲ್ಲೂ ಅನುಭವಗಳನ್ನು ಶೇಖರಿಸಿಕೊಳ್ಳುವ ಪ್ರಕ್ರಿಯೆಯಲ್ಲಿ ತನ್ನ ಸುತ್ತ ತಾನೇ ಅನೇಕ ಪದರಗಳನ್ನ ನಿರ್ಮಿಸಿಕೊಳ್ಳುತ್ತೆ. ಪ್ರತಿ ಜನ್ಮದಲ್ಲಿನೂ ಈ ಅನುಭವವನ್ನ ಪಡೆಯುವ ಒಂದು ಪ್ರಕ್ರಿಯೆಯಲ್ಲಿ ತನ್ನ ಸುತ್ತಲೂ ಅನೇಕ ಪದರುಗಳನ್ನ ನಿರ್ಮಾಣ ಮಾಡ್ಕೊಳ್ತದ. ಆತ್ಮದ ಪ್ರಜ್ವಲತೆಯನ್ನ ಕಳೆದುಕೊಳ್ಳುತ್ತೆ. ಈ ಮೇಲ್ಪದರುಗಳು, ಆತ್ಮದ ಮೇಲಿನ ಪದರುಗಳು ಏನ್ ಹೆಚ್ಚಾದ ಹಾಗೆ ಆ ಆತ್ಮದ ಮೂಲ ಪ್ರಜ್ವಲತೆ, ಪ್ರಕಾಶ ಏನಿರ್ತದಲ್ಲ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಮಾನವ ಜನ್ಮದಲ್ಲಿ ಬಂದ ನಂತರ ಈ ಪದರುಗಳನ್ನ ಕಳಚಿ ತಾನು ಮತ್ತೆ ಪರಿಶುದ್ಧ ಆತ್ಮನಾಗಬೇಕೆಂಬ ಪ್ರಜ್ಞೆ ಮೂಡುತ್ತದೆ. ಮತ್ತೆ ಮಾನವ ಜನ್ಮಕ್ಕೆ ಬಂದ ನಂತರ ಯಾವಾಗ ತಿಳುವಳಿಕೆ ಬರುತ್ತೆ, ನಾನು ಪರಿಶುದ್ಧವಾಗಿರ್ತಕ್ಕಂಥ ಆತ್ಮ ಆಗಬೇಕು, ಎಲ್ಲ ಪದರುಗಳನ್ನ ಕಳಚಿಕೊಳ್ಳಬೇಕು, ಈ ಎಲ್ಲ ಪದರುಗಳಲ್ಲಿ ಇರ್ತಕ್ಕಂಥ ಒಂದು ಕೊಳೆಯನ್ನ ತೆಗೆಯಬೇಕು, ಕಳಚಿಕೊಳ್ಬೇಕು ಅಂತಕ್ಕಂಥ ಒಂದು ಮನೋಭಾವನೆಯಿಂದ ತಾನು ಪರಿಶುದ್ಧವಾಗಿರ್ತಕ್ಕಂಥ ಆತ್ಮ ಆಗಬೇಕು ಅಂತಕ್ಕಂಥ ಪ್ರಜ್ಞೆ ಆ ಮಾನವನಲ್ಲಿ ಬರುತ್ತೆ. ಅದು ಬಂದಾಗ ಇಂತಹ ಮಾರ್ಗಗಳನ್ನ ನಾವು ಹಿಡಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ವಿಶ್ವದ ಪ್ರತಿ ಕಣವು ಆತ್ಮದ ಶಕ್ತಿಯಿಂದಲೇ ಚಲಿಸುತ್ತದೆ. ಹಾಗೆಯೇ ಮನಸ್ಸು ಆತ್ಮದ ಒಂದು ಭಾಗ.
ವಿಶ್ವದ ಪ್ರತಿ ಕಣವು ಆತ್ಮದ ಶಕ್ತಿಯಿಂದಲೇ ಇಲ್ಲಿ ನಡೀತಾ ಇರ್ತದ. ಹಾಗೇನೆ ಮನಸ್ಸು ಕೂಡ ಆತ್ಮದ ಒಂದು ಭಾಗ. ಪ್ರತಿ ಕಣವು ಮನಸ್ಸಿನಿಂದ ಪ್ರಭಾವಿಸಲ್ಪಡುತ್ತದೆ. ಮನಸ್ಸು ಭಾವನೆಗಳನ್ನು ಹೊರಹೊಮ್ಮಿಸುತ್ತದೆ. ಈ ಭಾವನೆಗಳು ಆತ್ಮದ ಪಾತ್ರ, ಪರಿಸರ ಹಾಗೂ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಉತ್ಪತ್ತಿ ಆಗ್ತಾವು. ಈ ಭಾವನೆಗಳು ಆ ಆತ್ಮದ ಒಂದು ಪಾತ್ರ, ಅಲ್ಲಿರ್ತಕ್ಕಂಥ ಪರಿಸರ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಅಲ್ಲಿ ಭಾವನೆಗಳು ಉತ್ಪತ್ತಿ ಆಗ್ತಾವು. ಇದರಿಂದ ವಿಶ್ವದ ಪ್ರತಿ ಕಣವು ಮತ್ತೊಂದು ಕಣದೊಂದಿಗೆ ಭಾವನಾತ್ಮಕವಾಗಿ ಹೊಂದಿಕೊಂಡಿರುತ್ತದೆ. ಹೀಗೆ ಕಣಗಳು ಹೊಂದಿಕೊಂಡಿರುತ್ತವೆ. ಭೌತಿಕ ರೂಪದ ಒಂದು ಜೀವಿ ಸೃಷ್ಟಿಯಾಗುತ್ತದೆ. ಪ್ರತಿ ಅಣುಗಳ ಭಾವವು ಮೇಳೈಸಿ ಜೀವಿಯ ಭಾವನೆಗಳು ಉತ್ಪತ್ತಿಯಾಗುತ್ತವೆ. ಆತ್ಮವು ಮಾನವ ಜನ್ಮಗಳಲ್ಲಿ ಬಂದ ನಂತರವೇ ಅದರ ಶಕ್ತಿಯ ಅರಿವು ಮೂಡುವುದು. ಎಲ್ಲಿಯವರೆಗೆ ಅದು ಮಾನವ ಜನ್ಮದಲ್ಲಿ ಬರುವುದಿಲ್ಲೋ ಅಲ್ಲಿವರೆಗೆ ಅದಕ್ಕೆ ಎಂಥ ಅಗಾಧವಾಗಿರ್ತಕ್ಕಂಥ ಶಕ್ತಿ ಇದೆ ಅಂತಕ್ಕಂಥ ಅರಿವು ಆಗೋದಿಲ್ಲ. ಆದ್ದರಿಂದ 3 ಆಯಾಮಗಳನ್ನೊಳಗೊಂಡ ಈ ಭೂಮಿಯ ಅತಿ ಶ್ರೇಷ್ಠ ಜೀವಿ ಮಾನವ ಅಂತ ಹೇಳಿ ಅನಿಸಿಕೊಳ್ತಾನೆ. ಈ ಭೂಮಿಯಲ್ಲಿ ಇರ್ತಕ್ಕಂಥ ಅತಿ ಶ್ರೇಷ್ಠ ಜೀವಿ ಅಂತಂದ್ರೆ ಮಾನವ. ಆದ್ರೆ ವಿಶ್ವದಲ್ಲಿ ಮಾನವನಿಗಿಂತ ಶ್ರೇಷ್ಠವಾದ ಅನೇಕ ಜೀವಿಗಳ ವಾಸ್ತವ್ಯವಿದೆ. ಮಾನವನ ಜೀವನದ ಪಯಣವನ್ನು ಆರಂಭಿಸಿದ ಆತ್ಮವು ತಮೋ, ರಜೋ, ಸಾತ್ವಿಕ ಗುಣಗಳ ಅಡಿಯಲ್ಲಿ ಪಯಣವನ್ನ ಮುಂದುವರಿಸುತ್ತೆ. ಈ ವಿಶ್ವದಲ್ಲಿ ಮಾನವನಿಗಿಂತ ಶ್ರೇಷ್ಠವಾಗಿರ್ತಕ್ಕಂತಹ ಅನೇಕ ಜೀವಿಗಳು ವಾಸ ಮಾಡಿವೆ, ಅವುಗಳ ವಾಸ್ತವ್ಯ ಇದೆ ಅಂತ ಹೇಳ್ತಾರೆ. ಮಾನವನ ಜೀವನದ ಪಯಣ ಆರಂಭಿಸಿದ ಒಂದು ಆತ್ಮದಲ್ಲಿ ತಮೋ ಗುಣ, ರಜೋಗುಣ ಮತ್ತು ಸಾತ್ವಿಕ ಗುಣಗಳ ಅಡಿಯಲ್ಲಿ ಪಯಣವನ್ನ ಅದು ಮುಂದುವರಿಸ್ತದೆ. ಈ 3 ಗುಣಗಳಲ್ಲಿನ ಪಯಣ ಆತ್ಮಕ್ಕೆ ಈ ಸ್ಥಿತಿಗಳಲ್ಲಿ ಪಡೆಯುವ ಅನುಭವಗಳು ಅತಿ ಮುಖ್ಯವಾಗಿರ್ತಕ್ಕಂಥವು. ಈ ಸ್ಥಿತಿಗಳಲ್ಲಿ ಪಡೆಯುವ ಅನುಭವಗಳು ಕ್ರಮವಾಗಿ ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಪ್ರೌಢ ವಿದ್ಯಾಭ್ಯಾಸವನ್ನು ಪಡೆದಂತೆ ಅಂತ ಹೇಳ್ತಾರೆ. ಈ 3 ಸ್ಥಿತಿಗಳು ತಮೋಗುಣ, ರಜೋಗುಣ ಮತ್ತು ಸಾತ್ವಿಕ ಗುಣಗಳೇನವಲ್ಲ, ಇವೆಲ್ಲ ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಪ್ರೌಢ ವಿದ್ಯಾಭ್ಯಾಸವನ್ನ ಪಡೆದಂತೆ ಆತ್ಮವು ಪ್ರತಿ ಸ್ಥಿತಿಯಲ್ಲಿಯೂ ಜ್ಞಾನವನ್ನ ಪಡೆಯುವ ಸಲುವಾಗಿ ಅನೇಕ ಜನ್ಮಗಳನ್ನ ಪಡೀತದ. ಆದ್ರೆ ಪ್ರತಿ ಆತ್ಮವು ಇಂತಿಷ್ಟೇ ಜನ್ಮಗಳನ್ನು ಒಂದೇ ಸ್ಥಿತಿಯಲ್ಲಿ ಪಡೆಯಬೇಕೆಂಬ ನಿಯಮ ಇರುವುದಿಲ್ಲ. ಜನ್ಮ ಪ್ರಕ್ರಿಯೆಯ ಲೆಕ್ಕಾಚಾರವನ್ನು ಖುದ್ದಾಗಿ ಆತ್ಮಗಳ ನಿರ್ಧರಿಸಿಕೊಳ್ತಾವು ಮತ್ತು ಈ ಲೆಕ್ಕಾಚಾರವು ಕರ್ಮದ ಆಧಾರಿತವಾಗಿರುತ್ತೆ. ಈ ಜನ್ಮಗಳನ್ನ ಪ್ರಕ್ರಿಯೆಯ ಲೆಕ್ಕಾಚಾರ ಖುದ್ದಾಗಿ ಆತ್ಮಗಳೇ ನಿರ್ಧಾರ ಮಾಡ್ಕೊಳ್ತಾರೆ. ಆಮೇಲೆ ಈ ಲೆಕ್ಕಾಚಾರವೆಲ್ಲ ಕರ್ಮದ ಆಧಾರವಾಗಿರ್ತದ. ಪ್ರತಿ ಜನ್ಮದಲ್ಲಿಯೂ ಆತ್ಮವು ಅನುಭವದ ಪಾಠಗಳನ್ನು ಅಭ್ಯಾಸಿಸುತ್ತಾ ಮುಂದಿನ ಹಂತಗಳಲ್ಲಿ ಪಾತ್ರ ಮಾಡಲು ದಾಪುಗಾಲನ್ನು ಹಾಕ್ತಾ ಇರುತ್ತೆ. ಪ್ರತಿ ಹಂತದಲ್ಲಿಯೂ ಆತ್ಮದ ಭಾವವು ಆಯಾ ಸ್ಥಿತಿಯ ಗುಣಗಳ ಫಲದ ಮೇಲೆ ಅವಲಂಬಿತವಾಗಿರುತ್ತವೆ. ಪ್ರಥಮವಾಗಿ ಮಾನವ ಜನ್ಮ ಪಡೆಯುವ ಆತ್ಮವು ತಮೋ ಗುಣದ ಸ್ಥಿತಿಯಿಂದ ತನ್ನ ಜೀವಿತವನ್ನು ಪ್ರಾರಂಭಿಸುತ್ತೆ. ಮೊದಲು ಮಾನವ ಜನ್ಮವನ್ನು ತೆಗೆದುಕೊಳ್ತಕ್ಕಂಥ ಒಂದು ಆತ್ಮ ಪ್ರಪ್ರಥಮವಾಗಿ ಯಾವ ಒಂದು ಸ್ಥಿತಿಯಿಂದ, ತಮೋ ಗುಣದ ಸ್ಥಿತಿಯಿಂದ ಜೀವನವನ್ನ ಆರಂಭ ಮಾಡ್ತದಂತ. ತಮೋ ಗುಣ ಅಂತಂದ್ರೆ ನೀಚ ಪ್ರವೃತ್ತಿಯ ಒಂದು ಜೀವನ ಕ್ರಮ. ರಜೋಗುಣ ಎಂದರೆ ಅರ್ಷಡ್ವರ್ಗಗಳಿಂದ ಕೂಡಿದ ಜೀವನ ಕ್ರಮ. ಸಾತ್ವಿಕ ಗುಣವೆಂದರೆ ಉತ್ತಮ ಮಟ್ಟದ ಜೀವನ ಕ್ರಮ. ಹೀಗೆ ಆತ್ಮ ಪ್ರಗತಿಯನ್ನ ಸಾಧಿಸ್ತಾ ಹೋಗುತ್ತೋ ಆ ರೀತಿ ಈ ಕೆಳ ದರ್ಜೆಯ ನೀಚ ಪ್ರವೃತ್ತಿಯ ಗುಣಗಳು ಕಡಿಮೆಯಾಗಿ ತಮೋ ಗುಣ ಮತ್ತು ರಜೋ ಗುಣಗಳು ಕಡಿಮೆಯಾಗಿ ಸಾತ್ವಿಕ ಗುಣವನ್ನ ಬೆಳೆಸ್ಕೊಳ್ಳಿಕ್ಕೆ ಅಲ್ಲಿ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಒಂದು ಪ್ರಾಮುಖ್ಯತೆಯ ವಿಚಾರವೆಂದ್ರೆ ಯಾವುದೇ ಸ್ಥಿತಿಯ ಜೀವನವು ಆಚರಣೆಯಲ್ಲಿದ್ದರೂ ಉಳಿದ 2 ಸ್ಥಿತಿಗಳು ಕೂಡ ಕ್ಷೀಣ ಸ್ಥಿತಿಯಲ್ಲಿ ಆಚರಣೆಯಲ್ಲಿ ಇರುತ್ತವೆ. ಯಾವುದೇ ಸ್ಥಿತಿಯಲ್ಲಿದ್ರು ಕೂಡ, ಉಚ್ಚ ಸ್ಥಿತಿಯಲ್ಲಿದ್ರು ಕೂಡ ಮೊದಲಿರ್ತಕ್ಕಂಥ 2 ಸ್ಥಿತಿಗಳೇನವಲ್ಲ, ಅದು ಸ್ವಲ್ಪ ಪ್ರಮಾಣದಲ್ಲಿ ಅಂದ್ರೆ ಅದು ಕ್ಷೀಣ ಸ್ಥಾಯಿಯಲ್ಲಿ ಪ್ರಖರವಾಗಿರೋದಲ್ಲ, ಕ್ಷೀಣ ಸ್ಥಾಯಿಯಲ್ಲಿ ಅದು ಕೆಲಸ ಮಾಡ್ತಾ ಇರುತ್ತೆ. ಸಮಯ ಸಂದರ್ಭಗಳಿಗೆ ಅನುಸಾರವಾಗಿ ಉಳಿದ 2 ಸ್ಥಿತಿಗಳ ಗುಣಗಳು ಪ್ರಭಾವವನ್ನ ಬೀರ್ತಾವು. ಎಂಥ ಮಹಾತ್ಮರಾದ್ರೂ ಕೂಡ ಕೆಲವೊಂದು ಸಾರಿ ಸಿಟ್ಟಿಗೆ ಹೇಳ್ತಾರೆ, ಕೆಲವೊಂದ್ ಸಾರಿ ಅವರು ಇಂಥವ್ರು ಈ ರೀತಿ ಮಾಡ್ತಾರೆ ಅಂತಕ್ಕಂಥ ಒಂದು ಸಂಗತಿಗಳು ನಮ್ಗೆ ಅನಿಸ್ತಾ ಇರುತ್ತೆ. ಅಂದ್ರೆ ಒಂದೊಂದು ಸಂದರ್ಭದಲ್ಲಿ ಅವು ವ್ಯಕ್ತ ಆಗ್ತಾವ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಹೀಗೆ ಪ್ರಾರಂಭಗೊಂಡ ಮಾನವ ಜನ್ಮಗಳು ಅನೇಕ ಅನುಭವಗಳನ್ನ ಆತ್ಮದಲ್ಲಿ ತುಂಬಿಕೊಳ್ಳುತ್ತಾ ಸಾತ್ವಿಕ ಗುಣದಲ್ಲಿ ಪಾತ್ರ ಮಾಡುವಾಗ, ಕರ್ಮದ ಲೆಕ್ಕದಲ್ಲಿ ಸಾಕಷ್ಟು ಬಿಡುಗಡೆ ಹೊಂದಿದಾಗ ತನ್ನ ಸತ್ಯ ಸ್ವರೂಪದ ಬಗ್ಗೆ ತಿಳಿಯುವ ಹಂಬಲ ಮೂಡುತ್ತದೆ. ಹೀಗೆ ಕರ್ಮದ ಲೆಕ್ಕದಲ್ಲಿ ಸಾಕಷ್ಟು ಬಿಡುಗಡೆ ಆದಾಗ, ಕರ್ಮವನ್ನ ಕಳೆದುಕೊಂಡಾದಾಗ ತನ್ನ
ಸತ್ಯ ಸ್ವರೂಪದ ಬಗ್ಗೆ ತಿಳಿದುಕೊಳ್ತಕ್ಕಂಥ ಒಂದು ಹಂಬಲ ಮೂಡ್ತದ. ಧ್ಯಾನಿಗಳಂತಾರ ನೋಡ್ರಿ, ತಮ್ಮ ಪೂರ್ವ ಜನ್ಮದ ಬಗ್ಗೆ ತಿಳ್ಕೊಬೇಕು, ತನ್ನ ಸತ್ಯ ಸ್ವರೂಪವನ್ನು ಯಾಕೆ ಬಂದಿದ್ದೇನೆ, ಯಾವ ಉದ್ದೇಶಕ್ಕಾಗಿ ಬಂದಿದ್ದೇನೆ ಅಂತಕ್ಕಂಥದ್ದನ್ನು ತಿಳ್ಕೊಬೇಕು ಅಂತಕ್ಕಂಥ ಒಂದು ಹಂಬಲವನ್ನು ಅವರು ಮೂಡಿಸ್ತಾರೆ. ಈ ಹಂಬಲಿಕೆ ಮೂಡುವುದು ಸಹಜ ಪ್ರಕ್ರಿಯೆ. ಆದರೆ ಅದರ ಜಾಡನ್ನು ಹಿಡಿದು ಸತ್ಯಾನ್ವೇಷಣೆಯಲ್ಲಿ ತೊಡಗುವಿಕೆಯಲ್ಲಿ ಮಾತ್ರ ಮಾನವನ ಪ್ರಯತ್ನ ಪ್ರಮುಖವಾಗಿದ್ದು. ಎಲ್ಲರಿಗೂ ಹಂಬಲ ಇರುತ್ತೆ, ಎಲ್ಲರಿಗೂ ಉನ್ನತ ಸಾಧನೆಯನ್ನ ಮಾಡ್ಬೇಕು ಅಂತಕ್ಕಂಥ ಹಂಬಲ ಇರುತ್ತೆ. ಆದರೆ ಅದನ್ನ ಪಡಿಬೇಕಾದ್ರೆ ಸತತ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತದ. ಸಾಧನಾ ಪಥದಲ್ಲಿ ಶೀಘ್ರವಾಗಿ ಮುನ್ನಡೆಯಬೇಕು ಅಂತಂದ್ರೆ ಆ ಪ್ರಯತ್ನ ಮೊದಲು ಬೇಕು. ಸತತವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದಾಗ ಆ ಸಾಧನೆಯ ಪಥದಲ್ಲಿ, ಸಾಧನೆಯ ಹಾದಿಯಲ್ಲಿ ನಾವು ಶೀಘ್ರವಾಗಿ ಮುನ್ನಡೆಯಬಹುದು. ಇಲ್ಲದಿದ್ದ ಪಕ್ಷದಲ್ಲಿ ಹಂಬಲತೆ ಮೂಡಿದ ಅನೇಕ ಜನ್ಮಗಳವರೆಗೂ ಪ್ರಯತ್ನವನ್ನು ಮೊದಲಿಡುವವರೆಗೂ ಸುಮ್ಮನೆ ಜನ್ಮ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತಿರಬೇಕು. ಇಲ್ಲ ಪ್ರಯತ್ನ ಮಾಡ್ಲಿಲ್ಲ ಅಂತಂದ್ರೆ ಕೇವಲ ಅನ್ಕೊಂಡು ಮನಸ್ಸಿನಲ್ಲಿ ಅನ್ಕೊಂಡ್ ಬಿಟ್ರೆ ಅಲ್ಲಿ ಸಾಧ್ಯ ಆಗೋದಿಲ್ಲ. ಆ ಒಂದು ಪ್ರಯತ್ನವನ್ನ ಮೊದಲು ಮಾಡಿದಾಗ ಮಾತ್ರ, ಆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಾಗ ಮಾತ್ರ ಫಲ ಸಿಗ್ಲಿಕ್ಕೆ ಸಾಧ್ಯ ಇದೆ. ಎಷ್ಟು ಹೆಚ್ಚು ಜನ್ಮಗಳಲ್ಲಿ ಪಾತ್ರ ಮಾಡುವಿರಿ ಎಂಬುದು ಹೆಗ್ಗಳಿಕೆಯಲ್ಲ, ಎಷ್ಟು ಪ್ರಮಾಣದಲ್ಲಿ ಸತ್ಯಾನ್ವೇಷಣೆಯಲ್ಲಿ ತೊಡಗಿರುವಿರಿ ಎಂಬುದು ಹೆಮ್ಮೆಯ ವಿಷಯವಾಗಿದೆ. ಇಲ್ಲಿ ಎಷ್ಟು ಜನ್ಮಗಳಲ್ಲಿ ನೀವು ಪಾತ್ರ ಮಾಡುವಿರಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ಎಷ್ಟು ಪ್ರಮಾಣದ ಸತ್ಯದ ಅನ್ವೇಷಣೆಯಲ್ಲಿ ನೀವು ತೊಡಗಿದ್ದೀರಾ ಅಂತಕ್ಕಂಥದ್ದು ಹೆಮ್ಮೆಯ ವಿಷಯ. ನೀವಂತೂ ಈಗ ಸತ್ಯಾನ್ವೇಷಣೆಯಲ್ಲಿ ತೊಡಗಿರುವಿರಿ. ಇಲ್ಲವಾದಲ್ಲಿ ಈ ಪುಸ್ತಕ ನಿಮ್ಮಿಂದ ಓದಲು ಸಾಧ್ಯವಾಗುತ್ತಿರಲಿಲ್ಲ. ಧ್ಯಾನಿಗಳಿಗೆ ಹೇಳ್ತಾರೆ, ಈ ಪುಸ್ತಕವನ್ನು ಓದ್ತಕ್ಕಂಥ ಪ್ರತಿಯೊಬ್ಬರಿಗೂ ಹೇಳ್ತಾರೆ, ಯಾಕಂದ್ರೆ ನೀವು ಸತ್ಯದ ಅನ್ವೇಷಣೆಯಲ್ಲಿ ನೀವು ತೊಡಗಿದ್ದೀರಿ. ಇಲ್ಲಂತಾರೆ ಈ ಪುಸ್ತಕ ಓದ್ಲಿಕ್ಕೆ ನಿಮ್ಗೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ನೀವು ನಿಜವಾದ ಸತ್ಯಾನ್ವೇಷಕರಾಗಿದ್ದರೆ, ಸಾಧನಾ ಪಥದಲ್ಲಿ ಮುನ್ನಡೆಯಲು ಇಚ್ಛಿಸುತ್ತೀರಾದರೆ ಬನ್ನಿ ನಮ್ಮೊಂದಿಗೆ ಅಂತಕ್ಕಂಥ ಕರೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿಗೆ ಇವತ್ತಿನ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ದಯವಿಟ್ಟು ಎಲ್ಲರೂ ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ಮುಖದ ಮೇಲೆ ಮಂದಹಾಸವಿರಲಿ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹೋತ್ತಾರ ಬಾಬಾ ಅವರನ್ನ ನಮ್ಮ ಹೃನ್ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನಮ್ಮ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತ, ಅವರೆಲ್ಲರನ್ನು ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನಿಸುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಒಳ ಹೋಗುವ ಉಸಿರು, ಹೊರ ಬರುವ ಉಸಿರನ್ನು ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದ್ರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ನಿಮ್ಮ ಗಮನವನ್ನ ಕೇಂದ್ರೀಕರಿಸಿ. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ ಮಾಸ್ಟರ್ಸ್. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಿನ ಮೇಲೆ ಕೇಂದ್ರೀಕೃತವಾಗುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ
ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಒಳ ಜಗತ್ತು, ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಅಲ್ಲಿನ ವಿಸ್ಮಯಗಳನ್ನ ಅನುಭವಿಸಿ ಮಾಸ್ಟರ್ಸ್. ಆಲಿಸಿ ಆಲಿಸಿ ಸೂಕ್ಷ್ಮ ನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ. ಜೀರುಂಡೆ ನಾದವನ್ನ ಆಲಿಸಿ, ಘಂಟಾನಾದವನ್ನ ಆಲಿಸಿ, ಓಂಕಾರನಾದವನ್ನ ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುತ್ತೀರೋ ಅಷ್ಟು ನಿಮ್ಮ ಒಳಲೋಕದ ಆಗುಹೋಗುಗಳು, ಮೇಲು ಲೋಕದ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಅಂತಿಮ ಗುರಿಯೆಡೆಗೆ ನಮ್ಮ ಪಯಣ ನಿರಂತರವಾಗಿ ಸಾಗುತ್ತಲಿದೆ ಮಾಸ್ಟರ್ಸ್. ನಮ್ಮ ಅಂತಿಮ ಗುರಿ ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಮಗಾಗಿ ತೆರೆದುಕೊಳ್ಳುತ್ತವೆ ಮಾಸ್ಟರ್ಸ್. ಅಲ್ಲೇನು ಗೋಚರಿಸುತ್ತದೆಯೋ ಅದನ್ನು ಗಮನವಿಟ್ಟು ವೀಕ್ಷಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಆನಂದಿಸಿ, ಆಹ್ಲಾದಿಸಿ. ಆ ಪರಮ ಸಖ್ಯವನ್ನ, ಪರಮಾತ್ಮನ ಸಾನ್ನಿಧ್ಯವನ್ನ ಅನುಭವಿಸಿ ಮಾಸ್ಟರ್ಸ್. ಆ ಪರಮ ಪ್ರಕಾಶದೊಂದಿಗೆ, ಪರಂಜ್ಯೋತಿಯೊಂದಿಗೆ ಲೀನವಾಗಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷ ಮಾಸ್ಟರ್ಸ್.
ಕೊನೆ 2 ನಿಮಿಷ ಮಾಸ್ಟರ್ಸ್. ಕೊನೆಯ 1 ನಿಮಿಷ. Thirty seconds. Ten seconds. Five, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. ಫಾರ್ 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲಿನ ಕೈಗಳನ್ನ ತೆಗೀರಿ. ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳು. ನನ್ನೊಂದಿಗೆ ಧ್ಯಾನಿಸುವ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಡ್ರಿ. ಹಲೋ. ಹಾ ಮೇಡಮ್ ಹೇಳ್ರಿ. ತುಂಬಾ ಚೆನ್ನಾಗಿದೆ ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್. ಓಕೆ. ಸತ್ಯಪಯಣ ಸತ್ಯಪಯಣ ಚೆನ್ನಾಗಿದೆ ಮೇಡಮ್. ಕೆಲವೆಲ್ಲ ಹೆಚ್ಚಿನ ಸಂಗತಿಗಳು ಇಲ್ಲಿ ಗೊತ್ತಾಗ್ತದ್ರಿ. ಗೊತ್ತಾಗ್ತದೆ. ಆತ್ಮ ಪಯಣಕ್ಕಿಂತ ಹೆಚ್ಚಿನಕ್ಕಿಂತಲೂ ಇಲ್ಲಿ ಮುಂದುವರೆದಂತ ವಿಷಯಗಳು. ಹೌದ್ರಿ ಮೇಡಮ್. ಹೌದ್ರಿ. ಧ್ಯಾನ ಬಹಳ ಹೆವಿ ಇತ್ತು ಮೇಡಮ್. ಎನರ್ಜಿ ಅಂದ್ರೂ ನನಗೆ ಪೂರ್ತಿ ಧ್ಯಾನದಾಗ ಹೋಗ್ಬಿಟ್ಟಿದೆ. ಹೌದಲ್ರಿ. ಅದೇ 2-3 ದಿವಸ ನಮಗೂ ಬಣ ಬಣ ಅನ್ಸಕತ್ತಿದ್ ನೀವ್ ಇರ್ಲಾರ್ದ. ಅದ ಬಿಜಿ ಇದ್ದೀವಲ್ಲ ಹಿಂಗಾಗಿ. ಆಯ್ತಾಯ್ತು. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಹಲೋ ಗಿರಿಜಾ ಮೇಡಮ್. ಹಾ ರೀ. ಇಲ್ಲ, ಇದಾಗಣ ಸರೋಜಾ ಮೇಡಮ್ ಇದು ತಗೋತೇನೆ ಅಂದಿದ್ರಲ್ಲ, ಪ್ರಾಣಶಕ್ತಿ ವ್ಯಾಲ್ಯೂಯೇಷನ್ ವರ್ಕ್ ಎಲ್ಲ ಮುಗೀತಂದ್ರ ಹೇಳಿ ಇಟ್ಟಿರಿ. ಅವ್ರು ಪ್ರಿಪೇರ್ ತಗೋತೀನ್ರಿ ಮೇಡಮ್. ಪ್ರಾಣಶಕ್ತಿ ತಗೊಳ್ತೀನಿ. ಇನ್ನ 30ನೇ ತಾರೀಕ್ ತನ ಬಿಜಿ ಇದೆ. 30 ಅದಾದ್ಮೇಲೆ ರೀ ಇದು ನಡೀತದ ಇನ್ನ. ತಗೋತೀನಿ, ಇನ್ನ ನಡೀತದ ಇದು. ಆಯ್ತಾಯ್ತು. ಅದು ಬಾಳ ಚೆನ್ನಾಗಿದೆ ಮೇಡಮ್ ಪ್ರಾಣಶಕ್ತಿ. ಪ್ರಾಣಶಕ್ತಿ ಅಲ್ರಿ. ಆಯ್ತಾಯ್ತು. ಓಕೆ ಓಕೆ, ಮುಗಿಸೋಣ್ರಿ ಮೇಡಮ್. ಓಕೆ. ನಾಳೆ ಮತ್ತೆ ಭೇಟಿ ಆಗೋಣ ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಎವ್ರಿಬಡಿ.